ಇಡೀ ಕರ್ನಾಟಕನ ಮೇರೆ ಗುರು. ನೋ ಬಿಪಿ, ಬಿ ಹ್ಯಾಪಿ, ಬಿಂದಾಸ್ ಆಗಿರ್ಬೇಕು. ನಮಸ್ಕಾರ ಎಲ್ಲರಿಗೂ. ಬಾಸ್ ಹೇಳಿದಂಗೆ ಸ್ವಲ್ಪ ಬಿಂದಾಸ್ ಆಗಿರೋಣ ಅಂತ ಹೇಳಿಬಿಟ್ಟು ನಾನಿವತ್ತು ಸೋಲೋ ರೈಡ್ ಸಕಲೇಶ್ಪುರಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಬೈಕ್ ಮೇಲೆ ಒಬ್ಬನೇ ಹೋಗ್ತಾ ಇದ್ದೀನಿ. ಬಿಂದಾಸ್ ಬಾಯ್ ಯೂಟ್ಯೂಬ್ ಚಾನಲ್ ಸ್ವಲ್ಪ ಹೊಸದಾಗಿ ವಿಡಿಯೋ ಮಾಡ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಸನಿಂದ 40 ಕಿಲೋಮೀಟ್ರ್ ಸಕಲೇಶ್ಪುರ. ಅಷ್ಟರಲ್ಲೇ ನಾನು ಸಕಲೇಶ್ಪುರಕ್ಕೆ ಎಂಟ್ರಿ ಕೊಟ್ಟೇ ಬಿಟ್ಟೆ. ಇಲ್ಲಿ ಅಂಕರು ಯಾವಾಗಲೂ ಮಳೆ ಹೋಯ್ತಾನೇ ಇರುತ್ತೆ. ಇಲ್ಲಿ ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಅಲ್ಲಿಂದ ನೆಕ್ಸ್ಟ್ ನಾನು ಹೋಗಿದ್ದೆ ಮುಜರಾಬಾದ್ ಕೋಟೆ ನೋಡೋಕ್ಕೆ ಅಂತ. ಇವತ್ತು ಭಾನುವಾರ ಆಗಿರೋದ್ರಿಂದ ಇಲ್ಲಿ ಜನ ಮರಳು, ಜಾತ್ರೆ ಮರಳು ಅನ್ನೋ ಥರ ಸಿಕ್ಕಾಪಟ್ಟೆ ಜನ ಸೇರಿತ್ತು ಗುರುವೆ. ಎಲ್ಲರೂ ಹೋಗ್ತಾಯಿದ್ದು, ಕೆಲವ್ರಿಗೆ ಏರೋಕ್ಕಾಗದಲ್ಲಿ ಸುಸ್ತಾಗಿ ಅಲ್ಲಲ್ಲೇ ನಿಂತ್ಕೊತಾ ಇದ್ದರು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಂಗೋ ಹಿಂಗೋ ಕಷ್ಟಪಟ್ಕೊಂಡು ಮೇಲ್ಗಡೆಗೆ ಬಂದರೆ ಇದು ಮುಜರಾಬಾದ್ ಕೋಟೆ ಎಂಟ್ರೆನ್ಸ್. ಇದು ಈ ಥರ ಇದೆ, ಒಂಥರ ಕಮಾನ್ ಥರ ಮಾಡಿದ್ದಾರೆ ಮೇಲೆ. ಇದು ಮೇಲಿಂದ ಡ್ರೋನ್ ವ್ಯೂವಲ್ಲಿ ನೋಡಿದರೆ ಒಂಥರ ಸ್ಟಾರ್ ಥರ ಕಾಣುತ್ತೆ. ಆದರೆ ನಮ್ಮ ವ್ಯೂವಲ್ಲಿ ಇದು ಸ್ಟಾರ್ ಥರ ಕಾಣ್ತಾ ಇರಲಿಲ್ಲ. ಯಾಕಂತಂದರೆ ಇದು ಎಲ್ಲ ತುಂಬ ಹಳೇದಾಗಿರೋದ್ರಿಂದ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. ಹೆಂಗೆ ಬೇಕು ಹಾಗೆ ಕಾಣ್ತಾ ಇತ್ತು, ಅಷ್ಟೇನು ಚೆನ್ನಾಗಿಲ್ಲ ಇವಾಗ ನೋಡೋಕ್ಕೆ. ಈ ಕರಿ ಗ್ಲಾಸ್ ಹಾಕ್ಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ಫೋಟೋ ತೆಕ್ಕೊಂಡು ಮಳೆ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿ ಒಂದು ಗೋಡೆ ಮರಿಲಿ ಕೂತ್ಕೊಂಡೆ. ಆದಂಗೆ ಆಯಿತು ಮಾದಪ್ಪನ ಜಾತ್ರೆ ಅಂದ್ಕೊಂಡ್ಬಿಟ್ಟು ನಿಧಾನಕ್ಕೆ ಇಳ್ಕೊಂಬಿಟ್ಟು ನಾನು ಕೆಳಗಡೆ ಹೊರಟೆ. ಮತ್ತೆ ಇಲ್ಲೊಂದು ಸ್ವಲ್ಪ ತುಂಬ ಹುಷಾರಾಗಿರ್ಬೇಕು. ಇದು NH-75 ಆಗಿರೋದು, ಬೆಂಗಳೂರು ಮೇನ್ ಹೈವೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಓಡಾಡುತ್ತೆ. ಇಲ್ಲಿ ಸ್ವಲ್ಪ ಹುಷಾರಾಗಿ ಓಡಾಡಬೇಕು ಮತ್ತು ವೆಹಿಕಲ್ಸ್ಗಳನ್ನ ಕ್ಲೀನಾಗಿ ಪಾರ್ಕ್ ಮಾಡಿ. ಅಲ್ಲೇ ಕೆಳಗಡೆ ಹೋಟ್ಲಲ್ಲಿ ಒಳ್ಳೆ ಬಿಸಿ ಬಿಸಿ ಬಜ್ಜಿ ಹಾಕ್ತಾಯಿದ್ರು. ಒಂದು ಪ್ಲೇಟ್ ಬಜ್ಜಿ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಕಾಯ್ಕೊಂಡು ನಿಂತ್ಕೊಂಡೆ. ಹಾಗೆ ಒಂದು ಕಪ್ಪು ಒಳ್ಳೆ ಗರಂ ಚಾಯ್ ಕುಡಿಯೋಣ ಅಂತ ಹೇಳ್ಬಿಟ್ಟು ನಿಂತ್ಕೊಂಡೆ. ಚಾಯ್ ಗರಂ ಚಾಯ್, टाई गम टाई 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 ಚಾಯ್ ಕುಡಿದು ಬಜ್ಜಿ ತಿಂದು ಹೊರಟು. ಓಪನ್ ಮಾಡಿ ನೀವೇ. ಬೀಜ ಮಾತ್ರ ಹೋಗ್ಯದ ಇದ್ರಾಗ. ಡಿಪ್ರೆಷನ್ ಏನು ಹಣ್ಣು ಅಂತಾರಣ ಇದಕ್ಕೆ? ರಂಬೂಟ. ಇಲ್ಲಿಂದ ನೆಕ್ಸ್ಟ್ ನನ್ನ ಪಯಣ ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಕಡೆಗೆ. ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ, ಧರೆಯ ಕೊರಳ ಪ್ರೇಮದ ಮಾಲೆ, ಸುರಿವ ಒಲುಮೆಯ ಜಡಿ ಮಳೆಗೆ ಪ್ರೀತಿ ಮೂಡಿದೆ. ಯಾವ ಚಿಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದೋ, ಒಲವು ಎಲ್ಲಿ ಕುಡಿಯೊಡೆಯುವುದೋ ತಿಳಿಯದಾಗಿದೆ. ಕೆಲವೊಂದ್ಸಲ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ. ಸಕಲೇಶ್ಪುರದಿಂದ 33 ಕಿಲೋಮೀಟ್ರು ಈ ಬೆಟ್ಟದ ಭೈರವೇಶ್ವರ. ಅಲ್ಲಿಂದ ಹಾದು ಹೋಗಬೇಕಾದ್ರೆ ಈ ಥರದೊಂದು ಅದ್ಭುತವಾದ ಜಾಗ ನಮಗೆ ಸಿಗ್ತವೆ, ಅದ್ಭುತವಾದ ದಾರಿ ಸಿಗುತ್ತೆ, ಅದ್ಭುತವಾದ ಮನೆಗಳನ್ನ ನೋಡ್ತೀವಿ, ಅದ್ಭುತವಾದ ಪ್ರಕೃತಿ ಸೌಂದರ್ಯವನ್ನು ನೋಡಿಕೊಂಡು ಅಲ್ಲಿಂದ ನಾವು ಬೆಟ್ಟದ ಭೈರವೇಶ್ವರ ಕಡೆಗೆ ಹೋಗಬೇಕಾಗತ್ತೆ. ಲವ್ ಮಾಕ್ಟೈಲ್ ಮೂವಿ ಥರ ಫ್ರೀಯಾಗಿರುತ್ತೆ ಅಂದ್ಕೊಂಬಿಟ್ಟು ನಾನು ಒಂದೆರಡು ಸ್ಲೋ ಮೋಷನಲ್ಲಿ ಒಳ್ಳೆ ಫೋಟೋಸು ವೀಡಿಯೋಸು ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದರೆ ಇಲ್ಲಿ ನೋಡಿದರೆ ಈ ಕತೆ ಆಗೋಗ್ಬಿಟ್ಟಿತ್ತು ಗುರುವೆ.
ಆದರೂ ಕಷ್ಟಪಟ್ಟು ಹಂಗೋ ಹಿಂಗೋ ಒಂದೆರಡು ಫೋಟೋಸ್ನ ಹಿಡಿಸ್ಕೊಂಡೇ ಬಿಟ್ಟೆ ಕೊನೆಗೂ. ನೆಕ್ಸ್ಟ್ ಅಲ್ಲಿಂದ ನಾನು ಹೊರಟಿದ್ದೆ ಅಬ್ಬಿ ಫಾಲ್ಸ್ ಕಡೆಗೆ. ಫಾಲ್ಸ್ ಯಾವ ಕಡೆ ಇದೆ ಅಜ್ಜಿ ಇಲ್ಲಿ? ಫಾಲ್ಸ್ ಮೇಲೆ ಹೋಗ್ಬೇಕಾ? ಈ ಫಾಲ್ಸ್ ಕೂಡ ಹೆಂಗಿರುತ್ತೆ ಅನ್ಕೊಂಡು ಬಂದೆ ಗೊತ್ತಾ. ಇಲ್ಲಿ ಬಂದು ನೋಡಿದರೆ ಈ ಪ್ರೀತಿಯನ್ನು ನೋಡಿ ಆ ಮೋಡ ಕರಗುತ್ತಾ ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ. ಮಳೆನೂ ಐತೆ ಹೊಳೆನೂ ಬಂದೈತೆ. ಆದರೆ ಅಲ್ಲಿ ಯಾರನ್ನೂ ಅಲೋವ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ನೋಡೋಕ್ಕೇನು ಅಷ್ಟೇನು ಇಂಟ್ರೆಸ್ಟ್ ಆಗಿರಲಿಲ್ಲ. ತುಂಬ ದೂರದಿಂದ ನೋಡ್ಬೇಕಿತ್ತದನ್ನ. ಹಾಗಾಗಿ ಆ ಫಾಲ್ಸ್ನ ಏನು ಅಷ್ಟೇನು ಇಂಟ್ರೆಸ್ಟಾಗಿ ನೋಡೋಕ್ಕಾಗ್ದಲೇ ನಾನು ಅಲ್ಲಿಂದ ಹಾಸನ ಕಡೆಗೆ ಹೊರಟೆ. ಫೋನ್ ಚಾರ್ಜ್ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಈ ಹೋಟೆಲಲ್ಲಿ ಒಂದು ಕಾಫಿ ಕುಡಿದು ಚಾರ್ಜ್ ಹಾಕೊಂಡು ಹೊರಟೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಇಷ್ಟ ಆದರೆ ಲೈಕ್ ಮಾಡಿ, ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಮುಲಾಜಿಲ್ಲದೆ ಡಿಸ್ಲೈಕ್ ಮಾಡಿ, ಆದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಸಲ ಒಂದು ಅದ್ಭುತವಾದ ವಿಡಿಯೋ ಒಂದಿಗೆ ನಿಮಗೆಲ್ಲ ಸಿಗ್ತೀನಿ. ಬಾಯ್ ಗೆಳೆಯರೆ. ನೋ ಬಿ ಪಿ, ಬಿ ಹ್ಯಾಪಿ, ಬಿಂದಾಸ್ ಆಗಿರ್ಬೇಕು.